ಕೊತ್ತಂಬರಿ ಕಾಳು, ಕುಂಬಳಕಾಯಿ ಬೀಸ್ ಬರೀ ಹಾಕ್ಬೇಕಂತ ಮಾಡಿವು. ಹಂಗೆ ಹಾಕೋಕಿತ ಬರ್ತದಿವು. ಹೀರಿಕಾಯಿ ಬೀಜ ಇಲ್ಲಿ ದಂಡಿಗೆ ಹಾಕ್ಬೇಕು. ಹಂಗೆ ಗೈಸ್ ಮಿಡಲ್ ಏನು ಜಾಗ ಐತಲ್ಲ ಅದಕ್ಕೆ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಂತಂದ್ರೆ ನಮ್ಮ ಮನೆ ಹಿಂದೊಳಗು ಒಂದು ಸ್ವಲ್ಪ ಜಾಗ ಖಾಲಿ ಇತ್ತು. ಸೊ ಅಲ್ಲಿ ಅದಕ್ಕೆ ವೆಜಿಟೇಬಲ್ಸ್ ಹಾಕಬಾರ್ದಂತ ಹೇಳಿ ಸೊ ಇವತ್ತು ಅಲ್ಲಿ ವೆಜಿಟೇಬಲ್ಸ್ ಹಾಕ್ಬೇಕಂತ ಮಾಡಿವು. ಸೊ ಗೈಸ್ ಇಷ್ಟೆಲ್ಲ ತೊಗೊಂಬಂದೇನಿ. ಇಲ್ಲಿ ಇದ್ರೊಳಗೆ ಅವ್ರಿಕಾಳು, ಕುಂಬಳಕಾಯಿ, ದೆನ್ ಕೊತ್ತಂಬರಿ ಕಾಳು, ಮೆಂತ್ಯ ಕಾಳು ಎಲ್ಲ ಮಿಕ್ಸ್ ವೆಜಿಟೇಬಲ್ಸ್ ಹಾಕ್ಬೇಕಂತ ಮಾಡಿವು. ಗೈಸ್ ಇದು ಅವ್ರಿಕಾಳು, ದೆನ್ ಇದು ಮೆಂತ್ಯ, ಕೊತ್ತಂಬರಿ ಕಾಳು, ದೆನ್ ಕುಂಬಳಕಾಯಿ ಬೀಸ್, ಸೌಂತಿಕಾಯಿ, ದೆನ್ ಹೀರಿಕಾಯಿ, ಚೌಳಿಕಾಯಿ, ದೆನ್ ಇದೆಲ್ಲ ಮಿಕ್ಸ್ ಇದ್ದು ಸೀಡ್ಸ್ ಅದಾವು. ಸೊ ಗೈಸ್ ಇವು ಹಾಕಕ್ಕೆ ಟೂಲ್ಸ್ ಎಲ್ಲ ಇಟ್ಕೊಂಡೀನಿ. ಸೊ ಗೈಸ್ ಹೋಗಿ ಅಲ್ಲೇ ಇದನ್ನೇ ತೋರಿಸ್ತೀನಿ. ಗೈಸ್ ನಾ ಇವಾಗ ಏನು ತೋರ್ಸತ್ತಲ್ಲ ಅವು ಕೊತ್ತಂಬರಿ ಹಾಕ್ಬೇಕಂತ ಮಾಡಿವು. ಹಂಗೆ ಹಾಕೋಕ್ಕಿಂತ ಬಿಫೋರ ಅವ್ನ ಈ ಥರ ನೆಲದ ಮೇಲೆ ಹಾಕಿ ಎರಡು ಪಕ್ಕಳಿ ಮಾಡಿ 2 ಬ್ಯಾಳಿ ಥರ ಮಾಡ್ಕೋಬೇಕಂತ. ಯಾಕಂದ್ರೆ ಅವು ಜಲ್ದಿನೇ ಬೆಳ್ಯಾಕೆ ಅನುಕೂಲ ಆಗ್ತೈತಿ. ಹಂಗೆ ಗೈಸ್ ಹಂಗೆ ನಾವು ರೌಂಡ್ ಏನಿರೋದಲ್ಲ ಅದನ್ನ ಡೈರೆಕ್ಟಾಗಿ ಹಾಕಿದ್ರೆ ಅವಕ್ಕೆ ಜಲ್ದಿ ಬೆಳ್ಯಾಕೆ ಪ್ರಾಬ್ಲಮ್ ಆಗಿ ಸೊ ಬೆಳೆಯೋ ಚಾನ್ಸಸ್ ಇರೋಂಗಿಲ್ಲ. ಸೊ ಯಾವಾಗಲೂ ನಾವು ಕೊತ್ತಂಬರಿ ಕಾಳು ಹಾಕಬೇಕಂದ್ರೆ ಈ ಥರ ನೆಲದ ಮೇಲೆ ಹಾಕಿ ಅದ್ರ ಮೇಲೆ ಒಜ್ಜಂದು ಯಾವುದೇ ಒಂದು ಕಲ್ಲು ಅಥವಾ ಹಿಂಗೇನೋ ಒಂದು ಈ ಥರ ಸ್ಪ್ರೆಡ್ ಮಾಡೋದ್ರಿಂದ ಅವು 2 ಆಗ್ತಾವೆ. ಆಮೇಲೆ ನಾವು ಕೊತ್ತಂಬರಿ ಹಾಕೋದ್ರಿಂದ ಚೆನ್ನಾಗಿ ಹೆಲ್ದಿಯಾಗಿ ಬೆಳಿತೈತೆ ಅಂತ ಹೇಳಿ ಸೊ ಅದಕ್ಕೆ ಹಂಗೆ ಮಾಡಾತೀವಿ. ಏನು ತೋರ್ಸತ್ತಲ್ಲ ಇಷ್ಟು ಪ್ಲೇಸ್ ಖಾಲಿ ಇತ್ತು. ಸೊ ಅದಕ್ಕೆ ಇಲ್ಲಿ ವೆಜಿಟೇಬಲ್ಸ್ ಹಾಕ್ಬೇಕಂತ ಮಾಡಿವು ಗೈಸ್. ಸೊ ಗೈಸ್ ಇದು ಹಂಗೆ ಗೋಧಿ ನಮ್ಮನೆ ಹಿಂದಿಂದ ಇವಾಗ ಹಾಕಕ್ಕೆ ಬಂದೀವು. ಬಟ್ ಅಲ್ಲಿ ಒಂದು ಸ್ವಲ್ಪ ಕಸ ಇದೈತೆ ಅಂತ ಸೊ ಅದನ್ನ ಕ್ಲೀನ್ ಮಾಡಿ ನೆಕ್ಸ್ಟ್ ಹಾಕಬೇಕಂತ. ಇದಾದಮೇಲೆ ಹಾಕಬೇಕು. ಗೈಸ್ ನನ್ನ ಕೈ ಒಳಗೈತಲ್ಲ ನಮ್ಮ ಕಡೆ ಇದಕ್ಕೆ ಕುರ್ಪಿ ಅಂತ ಕರಿತೀವಿ. ನಮ್ಮ ಕಡೆ ಹೊಲಕ್ಕೆ ಕಸ ತೆಗಿಯಾಕ ಅದನ್ನೆಲ್ಲ ಪಲ್ ಮಾಡಕ್ಕೆ ಅದ ಒಂದು ಟೂಲ್ಸ್ ಕುರ್ಪಿಯನ್ನು ಯೂಸ್ ಮಾಡ್ತೀವಿ. ಹಂಗೆ ಗೈಸ್ ಇದು ಹಳಿ ಕಾಲದಿಂದನೂ ನಮ್ಮ ಮನೆ ಒಳಗೆ ಅಥವಾ ಎಲ್ಲ ಕಡೆ ಇದನ್ನ ಯೂಸ್ ಮಾಡ್ಕೊತ ಬರ್ತಾರೋ. ಬೇರೆ ಕಡೆ ಬೇರೆ ಹಳ್ಳಿ ಒಳಗೆ ಏನಂತಾರ ನಂಗೆ ಗೊತ್ತಿಲ್ಲ. ನಮ್ಮ ಕಡೆ ನಾವು ಕುರ್ಪಿ ಅಂತ ಕರಿತೀವಿ. ವೆಜಿಟೇಬಲ್ ಹಾಕೋಕ್ಕಿಂತ ಬಿಫೋರು ಈ ಥರ ಸಣ್ಣ ಕಸ ಇದೈತಿ ಇದನ್ನೆಲ್ಲ ಕ್ಲೀನ್ ಮಾಡಿ ಹಾಕಬೇಕಂತ. ಅದು ಅಂದ್ರೆ ಚಲೋ ತಂಗೆ ಬೆಳಿತೈತಿ, ಇಲ್ಲಾಂದ್ರೆ ಫುಲ್ ಕಸಾನ ಬೆಳಿತೈತಿ. ಸೊ ಅದಕ್ಕೆ ಇವಾಗ ಈ ಥರ ಕುರ್ಪಿ ತೊಗೊಂಡು ಗೈಸ್ ಇಲ್ಲ ಆ ಟೂಲ್ಸ್ ತೊಗೊಂಡು ಏನು ಮಾಡತ್ತಂತಂದ್ರೆ ನೆಲ ಭಾಳ ಗಟ್ಟಿಯಾಗೈತೆ ಅಂತ. ವೆಜಿಟೇಬಲ್ ಆ ಗಟ್ಟಿ ನೆಲದಾಗ ಹಾಕಿದ್ರೆ ಅಷ್ಟೊಂದು ಚಲೋ ತಂಗೆ ಬರೋಂಗಿಲ್ಲ ಅಂತ. ಸೊ ಬಿಫೋರ್ ಅದನ್ನ ಇದು ಮಾಡೋಕ್ಕಿಂತ ಈ ಥರ ನೆಲ ಪಳ್ ಮಾಡ್ಬೇಕಂತ. ಕೆಳಗಿನ ಮಣ್ಣು ಮ್ಯಾಲೆ ಆ ಥರ ಗಟ್ಟಿ ಇರ್ತೈತಲ್ಲ ಅದನ್ನೆಲ್ಲ ಒಡೆದು ಇದನ್ನ ಮಾಡಿದ್ಮೇಲೆ ಆಮೇಲೆ ಸೀಡ್ಸ್ ಹಾಕಿದ್ರೆ ಹೆಲ್ದಿಯಾಗಿ ಬೆಳಿತೈತೆ ಅಂತ. ಸೊ ಅದಕ್ಕೆ ಆ ಥರ ಟೂಲ್ಸ್ ತೊಗೊಂಡು ಫುಲ್ ಗಟ್ಟಿಗೈತೆ ಮಣ್ಣೆಲ್ಲ ಹಡ್ಡಾತನು. ಹಂಗೆ ಸ್ವಲ್ಪ ಕಸಾನು ಎದ್ದೈತಿ. ಸೊ ಅದನ್ನೂ ತೆಗಿಯಾತನು. ಗೈಸ್ ನೋಡ್ಬೋದು ಎಷ್ಟು ಇದಾಗೈತೆ. ಯಾಕಂದ್ರೆ ಭಾಳ ದಿನ ಆಯ್ತು, ಒಂದು ಫ್ಯೂ ಡೇಸ್ ಬ್ಯಾಕ್ ನಾವು ಅದನ್ನ ಟ್ರ್ಯಾಕ್ಟರ್ ತೊಗೊಂಡು ಕಳೆ ಹೊಡಿಸಿದ್ದು. ಬಟ್ ಆಮೇಲೆ ಅದನ್ನೇನು ಮಾಡಿಲ್ಲ ಅಂತಲೇ ಫುಲ್ ಎಲ್ಲ ಗಟ್ಟಾಗೈತಿ. ಸೊ ಅದಕ್ಕೆ ಅದನ್ನ ಬಿಫೋರ್ ಇದು ಮಾಡೋಕ್ಕಿಂತ ಮೊದಲು ಹಂಗೆ ಮಾಡಿ ದೆನ್ ಆಮೇಲೆ ಹಾಕಿದ್ರೆ ಮಸ್ತ್ ಬೆಳೀತು. ಪ್ಲೇಸ್ ಐತಲ್ಲ ಇಲ್ಲಿ ಕೊತ್ತಂಬರಿ ಹಾಕ್ಬೇಕಂತ ಮಾಡಿವು. ದೆನ್ ಒಂದೊಂದು ಜಾಗದಾಗೂ ಒಂದೊಂದು ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಹಾಕಬೇಕು. ಗೈಸ್ ಇವಾಗ ಫಸ್ಟ್ ಹೀರಿಕಾಯಿ ಬೀಜ ಹಾಕತ್ತದೀವು. ಹೀರಿಕಾಯಿ ಬೀಜ ಇಲ್ಲಿ ದಂಡಿಗೆ ಹಾಕ್ಬೇಕು. ಯಾಕಂದ್ರೆ ಇದು ಭಾಳ ಬಳ್ಳಿಯಾಗಿ ಬೆಳಿತೈತಲ್ಲ. ಸೊ ಆಮೇಲೆ ಎಲ್ಲದಕ್ಕೂ ವೆಜಿಟೇಬಲ್ ಪ್ರಾಬ್ಲಮ್ ಆಗ್ತೈತಿ. ಸೊ ಅದಕ್ಕೆ ಈ ಥರ ಫಸ್ಟ್ ಹಿಂಗೆ ಹೋಲ್ ಮಾಡ್ಕೋಬೇಕು. ಹೋಲ್ ಮಾಡ್ಕೊಂಡು 2 ಹಾಕತ್ತದ. ಯಾಕಂದ್ರೆ ಒಂದು ಬೆಳೆದ್ರು ಒಂದು ಬೆಳಿಲಿಲ್ಲ ಅಂತಂದ್ರು ಇನ್ನೊಂದು ಬೆಳಿತೈತೆ ಅಂತ 2 ಸೀಡ್ಸ್ ಹಾಕತ್ತದೀವು.
ಗೈಸ್ ನಾ ಇಲ್ಲಿ ಬೀಜ ಹಾಕಕ್ಕೆ ಒಂದೊಂದು ಇಂಚು ಗುಮ್ಮ ಕಡೆ ಆತನು ಹಂಗೆ ಅದನ್ನ ಹಾಕ್ಬೇಕಂತಂದ್ರೆ ಒಂದೊಂದು ಗೇನ್ ಡಿಸ್ಟೆನ್ಸ್ ಇಟ್ಕೊಂಡು ಹಾಕ್ಬೇಕಂತ. ಯಾಕಂತಂದ್ರೆ ಸಮೀಪ ಹಾಕಿದ್ರೆ ಭಾಳ ಹತ್ತೆಂಡಾಗಿ ಅದು ವೆಜಿಟೇಬಲ್ಸ್ ಕಾಯಿಗಳು ಆಗೋದು ಕಡಿಮೆ ಆಗ್ತೈತಿ ಮತ್ತು ಅದಕ್ಕೆ ಸ್ಪ್ರೆಡ್ ಆಗಕ್ಕೆ ಬಳ್ಳಿ ಎಲ್ಲ ಬೆಳಿತೈತಲ್ಲ ಅದಕ್ಕೆ ಹತ್ತಂಡಿಯಾಗಿ ಬೆಳೆಯಂಗಿಲ್ಲ ಅಂತ ಹೇಳಿ ಸೊ ಅದಕ್ಕೆ ಒಂದೊಂದು ಗೇನ ಮೀನ್ಸ್ ನಮ್ದು ಕೈ ಅಗಲ ಇಷ್ಟು ಕೈ ಇನ್ನು ಇರ್ತದಲ್ಲ ಅಷ್ಟು ಗ್ಯಾಪ್ ಕೊಟ್ಟು ಹಾಕತ್ತನು. ಹಂಗೆ ಅದೇನು ಸ್ಕ್ವೇರ್ ಐತಲ್ಲ ಫುಲ್ಲೆಲ್ಲ ಸ್ಕ್ವೇರ್ದು ದಂಡಿಗೆಲ್ಲನೂ ನಾವು ಹೀರಿಕಾಯಿ ಬೀಜ ಹಾಕತ್ತಿದ್ವಿ. ಯಾಕಂತಂದ್ರೆ ದಂಡಿಗೆ ಇರ್ತೈತಿ ಬಳ್ಳಿನೂ ಚಂದಂಗೆ ಹಬ್ತೈತಿ, ಹಂಗೆ ಅದಕ್ಕೆ ಸಪೋರ್ಟ್ ಬಡ್ಗಿನೂ ಕೊಡೋಕೆ ಅನುಕೂಲ ಆಗ್ತೈತೆ ಅಂತ. ಸೊ ಅದು ಫುಲ್ ಸ್ಕ್ವೇರ್ ಎಲ್ಲ ಹೀರಿಕಾಯಿ ಬೀಜ ಹಾಕತ್ತನು. ಗೈಸ್ ಇವಾಗ ನೆಕ್ಸ್ಟ್ ಮೆಂತೆಕಾಳು ಹಾಕತ್ತಾ ಇದ್ದೀವಿ. ಮನೆ ಒಳಗೆ ನಾವು ಜಲ್ದಿನ 6 ಗಂಟೆಗೆ ಊಟ ಮಾಡ್ತೀವಿ. ಸೊ ಊಟ ಟೈಮ್ ಆಗೈತೆ ಅಂತ ಇವತ್ತು ಇಷ್ಟಿಗೆ ಹಾಕಿ ನಾಳೆ ಅಗೇನ್ ಮಾರ್ನಿಂಗ್ ಬಂದ ಕಂಟಿನ್ಯೂ ಮಾಡ್ತೀವಿ. ಗೈಸ್ ನಮ್ಮ ಮನೆ ಒಳಗೆ ಆಲ್ವೇಸ್ ನಾವು 5 ಗಂಟೆ ಅಥವಾ 6 ಗಂಟೆ ಒಳಗೆ ಊಟ ಮಾಡ್ತೀವಿ. ಎದಕ್ಕೆ ಮಾಡ್ತೀವಿ ಅನ್ನೋ ರೀಸನ್ಸ ನೆಕ್ಸ್ಟ್ ಬರೋ ಲಾಗ್ ಒಳಗೆ ನಿಮಗೆ ಹೇಳ್ತೇನೆ. ಹೇಳಿಲ್ಲ ನಮ್ಮ ಮನೆಯೊಳಗೆ ಮಸಾಲೆ ಮೆಣಸಿನ್ಕಾಯಿ ಮಾಡತ್ತಾರಂತ. ಸೊ ಅದೆಲ್ಲ ಒಣಗಿ ಈ ಥರ ರೆಡಿ ಆಗೈತಿ. ಇವಾಗ ಎಣ್ಣೆ ಒಳಗೆ ಫ್ರೈ ಮಾಡಿದ್ದೀವಿ. ಸೊ ಇದನ್ನ ಗೈಸ್ ಊಟದ ಜೊತೆ ತಿನ್ನೋದ. ಗೈಸ್ ಇವತ್ತು ಅಗೇನ್ ಬಂದ ಸೀಡ್ಸ್ ಹಾಕೋದು ಕಂಟಿನ್ಯೂ ಮಾಡತ್ತೀವಿ. ನಿನ್ನ ಜಲ್ದಿನ ಹೋದಿವಿ. ನಿನ್ನೆ ಬರೀ ಮೆಂತೆ ದೆನ್ ಹೀರಿಕಾಯಿ ಸೀಡ್ಸ್ ಅಷ್ಟು ಹಾಕಿದ್ದೀವಿ. ಸೊ ಇವತ್ತಿನ್ನೂ ಸ್ವಲ್ಪ ಸೀಡ್ಸ್ ಅದಾವು, ಅಷ್ಟೆಲ್ಲ ಹಾಕಬೇಕು. ಗೈಸ್ ನೆಕ್ಸ್ಟ್ ವೆಜಿಟೇಬಲ್ ಸೀಡ್ಸ್ ಬಂದ ಚೌಳಿಕಾಯಿ ಹಾಕತ್ತಿದ್ವಿ. ಇದನ್ನು ಸೇಮ್ ಗೈಸ್ ಇದನ್ನು ಭಾಳ ಸಮೀಪ ಹಾಕಬಾರ್ದು. ಯಾಕಂತಂದ್ರೆ ಸಮೀಪ ಹಾಕಿದ್ರೆ ಅವುಗಳ್ರಿ ಹೇಳಿನಿ ಅವಕ್ಕೆ ಬೆಳಕ್ಕೆ ಪ್ರಾಬ್ಲಮ್ ಆಗ್ತೈತೆ ಅಂತ. ಸೊ ಗೈಸ್ ಇದಕ್ಕೂ 1 ಇಂಚ್ ತೆಗೆದ ಇದಕ್ಕೂ 2 ಸೀಡ್ಸ್ ಹಾಕತ್ತೂ ಒಂದು ಬೆಳೆದ್ರೆ ಒಂದು ಬೆಳಿತೈತೆ ಅಂತ. ಹಂಗೆ ಗೈಸ್ ನಾವು ಇಲ್ಲಿ ಯಾವುದೇ ರೀತಿಯಾದ ಗೊಬ್ಬರ ಅಥವಾ ಏನು ಇದು ಮಾಡತ್ತಲ್ಲ ನ್ಯಾಚುರಲ್ ವೇ ಒಳಗೆ ಬೆಳೆಯತ್ತು. ಯಾಕಂದ್ರೆ ನವ ಡೇಸ್ ನಿಮಗೆಲ್ಲ ಗೊತ್ತು ಎಲ್ಲ ವೆಜಿಟೇಬಲ್ಸ್ಗೆ ಎಲ್ಲ ಫ್ರೂಟ್ಸ್ಗಳಿಗೆ ಎಲ್ಲಕ್ಕೂ ಕೆಮಿಕಲ್ ಯೂಸ್ ಮಾಡಿರ್ತಾರೆ. ಆದಷ್ಟು ನಮ್ಗೆ ಎಷ್ಟು ಆಗ್ತೈತಿಲ್ಲ ಅಷ್ಟು ನ್ಯಾಚುರಲ್ ವೇ ಒಳಗೆ ಬೆಳೆದು ತಿನ್ನೋಕೆ ಟ್ರೈ ಮಾಡ್ಬೇಕಂತ ಏನು ಒಂದು ಹಾಕತ್ತೀವಿ ಗೈಸ್. ಹಂಗೆ ಗೈಸ್ ನಮ್ಮ ಕಡೆ ಹಳ್ಳಿ ಒಳಗೆ ಎಲ್ಲರೂ ಆಲ್ಮೋಸ್ಟ್ ಆಲ್ ಅವ್ರ ಮನೆ ಒಳಗೆ ಅವ್ರಿಗೆ ಎಷ್ಟು ಆಗಿರ್ತೈತೆ ಅಷ್ಟು ವೆಜಿಟೇಬಲ್ಸ್ ಎಲ್ಲನೂ ಅವ್ರ ಮನೆ ಮುಂದೆ ಅಥವಾ ಅವ್ರ ಹೊಲದಾಗ ಎಲ್ಲ ಕಡೆ ಬೆಳ್ಕೊಂಡು ತಿಂತಾರೆ. ಸೊ ಗೈಸ್ ಮಿಡಲ್ ಏನು ಗ್ಯಾಪ್ ಇತ್ತಲ್ಲ ಅಂಥ ಪ್ಲೇಸಲ್ಲಿ ಮೆಂತೆ ಮತ್ತು ಕೊತ್ತಂಬರಿ ಹಾಕ್ಬೇಕಂತ ಮಾಡಿವು. ಸೊ ಇವಾಗೇನು ತೋರ್ಸತ್ತಲ್ಲ ಅದು ಕೊತ್ತಂಬರಿ ಕಾಳು. ಫಸ್ಟ್ ಇದು ನಾವು ಕುರ್ಪಿ ತೊಗೊಂಡು ಇದು ಮಾಡತ್ತಲ್ಲ ಹಂಗೆ ಇದು ಮಾಡ್ಕೋಬೇಕು. ಸ್ಮಾಲ್ದ ಒಂದು ಲೈನ್ ಮಾಡ್ಕೋಬೇಕು. ಸೊ ಆ ಲೈನ್ ಒಳಗೆ ಕೊತ್ತಂಬರಿ ಕಾಳು ಹಾಕತ್ತೀವಿ ಈಗ. ಹಂಗೆ ಗೈಸ್ ಮಿಡಲ್ ಏನು ಜಾಗ ಐತಲ್ಲ ಅದಕ್ಕೆಲ್ಲಕ್ಕೂ ನಾವು ಕೊತ್ತಂಬರಿನ ಹಾಕ್ಬೇಕಂತ ಡಿಸೈಡ್ ಮಾಡಿವಿ. ಯಾಕಂದ್ರೆ ನಮ್ಮ ಮನೆ ಒಳಗೆ ಕೊತ್ತಂಬರಿ ಇಲ್ಲದೆ ಅಡುಗೆನ ಮಾಡೋಂಗಿಲ್ಲ. ಐ ಹೋಪ್ ಎಲ್ಲರೂ ಡೈಲಿ ಯೂಸ್ಗೆ ವಿತೌಟ್ ಕೊತ್ತಂಬರಿ ಐ ಹೋಪ್ ಎಲ್ಲರೂ ಕುಕ್ಕ ಮಾಡೋಂಗಿಲ್ಲ ಅನಿಸ್ತೈತಿ. ಸೊ ಅದಕ್ಕೆ ಜಾಸ್ತಿ ಕೊತ್ತಂಬರಿ ಹತ್ತೈತೆ ಅಂತ ಹೇಳಿ ಎಲ್ಲ ಕಡೆ ಕೊತ್ತಂಬರಿ ಜಾಸ್ತಿ ಹಾಕ್ಬೇಕಂತ ಹೇಳಿ ಅದೇನೇನು ಎಲ್ಲೆಲ್ಲಿ ಜಾಗ ಐತಲ್ಲ ಸೊ ಅಲ್ಲೆಲ್ಲಗೂ ಕೊತ್ತಂಬರಿನ ಹಾಕತ್ತಿದ್ದೀವಿ ಈಗ.
ಕಾಯ್ಸ್ ಇದು ಪುಂಡಿ ಪಲ್ಯದ ಗಿಡದ ಸೀಡ್ಸ್ ಒಣಗಿದ್ದ ಇದಕ್ಕೆ ಭಾಳ ಸುಂಕ ಇರ್ತೈತೆ ಅಂತ ಕೈಗೆ ಗ್ಲೌಸ್ ಹಾಕೊಂಡು ಈ ಥರ ಸೀಡ್ಸ್ ಎಲ್ಲ ತೆಗಿಬೇಕು. ಕಮ್ ಹಿಯರ್, ಶೋ ಮಿ ಹಿಯರ್. ಕೈ ನೋಡ್ಬೋದು ಎಷ್ಟು ಸುಂಕ ಹತ್ತಿದೆಲ್ಲ. ಇದು ಸುಂಕ ಕೈಗೆ ಹತ್ತಿದ್ರೆ ಹೋಗಂಗಿಲ್ಲ, ಮುಳ್ಳುಗತೆ ಇರ್ತೈತಿ. ಸಾಕ ನೋಡ್ಬಿಟ್ಟ. ಸೀಡ್ಸ್ ಎಲ್ಲ ಹಾಕಿದ್ವಿ. ಫ್ಯೂ ಡೇಸ್ ಬಿಟ್ಟು ಎಲ್ಲ ಎಷ್ಟು ಮಸ್ತ್ ವೆಜಿಟೇಬಲ್ಸ್ ಎಲ್ಲ ಬೆಳೆದಿರ್ತದೆ. ನಿಮ್ಗೆ ಆಮೇಲೆ ಫ್ಯೂ ಡೇಸ್ ಬಿಟ್ಟ ಮೇಲೆ ತೋರಿಸ್ತಾನೆ. ಗೈಸ್ ಇವಾಗ ಸೀಡ್ಸ್ ಎಲ್ಲ ಹಾಕೋದಾತು. ಸೊ ಅಗೇನ್ ಈ ಪಾಕೆಟ್ ಒಳಗೆ ಅವನ್ನೆಲ್ಲ ಹಾಕಿಡಾತನು. ಗೈಸ್ ಒಂದೇನೋ ಒಂದು ಇದು ಕೆಲಸ ಮಾಡ್ಬೇಕಂತಂದ್ರೆ ವೆರಿ ಡಿಫಿಕಲ್ಟ್. ನೆಕ್ಸ್ಟ್ ಟೈಮ್ ಬರ್ತಾರ. ಸೊ ಗೈಸ್ ಅಗೇನ್ ಹಾಕಿಡಾತನು. ಹಂಗೆ ಈ ಜಾಗ ಎಷ್ಟು ಮೆಸ್ ಆಗಿತ್ತು. ಸೊ ಅದಕ್ಕೆ ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕಂತ ಮಾಡಿದ್ದೆ.
ವ್ಲಾಗ್ ಇಲ್ಲೇ ಏನು ಮಾಡತ್ತನು. ಐ ಹೋಪ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಗೈಸ್. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಸಿ ಯು ನೆಕ್ಸ್ಟ್ ವ್ಲಾಗ್. ಬಾಯ್ ಗೈಸ್.